ದೇವಿಯೇ ನಿನ್ನ ಸ್ವರೂಪವ ತಿಳಿಯಲು ಸಾಧ್ಯವೇ ಹೇ ಜಗದಾತೆ, ತಿಳಿಯಲು ಸಾಧ್ಯವೇ ಹೇ ಜಗದಾತೆ, ತಿಳಿಯಲು ಸಾಧ್ಯವೇ ಹೇ ಜಗದಾತೆ. ಆನಂದ ನಿಧಿಗೋಲೆ ಕಾರತೆ ಆನಂದ ಆನಂದ ನೀಡಿದ ನಮಗೆ, ಆನಂದ ಆನಂದ ನೀಡಿದ ನಮಗೆ, ಆನಂದ ನಿಧಿಗೋಲೆ ಕಾರತೆ. ರುಕ್ಮಿಣಿ, ನಿನ್ನ ಇಚ್ಛೆಯಂತೆ ಕುಮಾರನಿಗೆ ಲಗ್ನ ಮಾಡಿದ್ದಾಯಿತು. ಆದರೆ ರತಿ ಮನ್ಮಥರ ಹಾಗೆ ರೂಪ ಉಳ್ಳುವಂತಹ ಸತಿಪತಿಯರನ್ನು ಎಲ್ಲಾದರೂ ಕಂಡಿರುವೆಯಾ ದೇವಿ? ಹೇ ಕಪಟ ನಾಟಕ ಸೂತ್ರಧಾರಿ ಅಲ್ಲವೇ ಸ್ವಾಮಿ ನೀವು? ಪ್ರಪಂಚದ ಅಮುದೀಶಯನಾದ ನಿನ್ನ ಮಹಿಮೆ ಹೊರತು ಮತ್ತಿನ್ನೇನು ಸ್ವಾಮಿ? ರುಕ್ಮಿಣಿ, ಈ ಅಂಬುದಿ ಶಯನನ ಸರ್ವ ಸಂಭ್ರಮಣಿಗಳಿಗೂ ನಿನ್ನ ಬೆಂಬಲವೇ ತಾನೇ ಕಾರಣ. ಸ್ವಾಮಿ, ನಾರಾಯಣ ನಾರಾಯಣ. ಬನ್ನಿ ಪೂಜ್ಯರೇ, ನಿಮಗೆ ಮಂಗಳವಾಗಲಿ. ಬನ್ನಿ. ಪೂಜ್ಯರೇ ನಮಸ್ಕರಿಸುವೆ. ಪೂಜ್ಯರೇ, ಬಂದದ್ದೇನೋ ಬಂದಿರುವಿರಿ, ಅದರಲ್ಲಿ ಯಾವ ವಿಚಾರವನ್ನು ತಂದಿರುವಿರಿ? ಮಾತಾ, ಲೋಕದಲ್ಲಿ ಅನ್ಯಾಯವು ಹಳಿದು ನ್ಯಾಯವು ನೆಲೆಗೊಳ್ಳುವ ತನಕ ನನ್ನ ಕಲಹಕ್ಕೂ ಒಂದು ಬೆಲೆಯುಂಟು ಜನನಿ. ಅಂದರೆ ನಿಮ್ಮ ಕಲಹವಿಂದು ಈ
ಕೃಷ್ಣ ರುಕ್ಮಿಣಿರೆಂದ ಪೂಜ್ಯರೇ ನಿಮ್ಮ ಮಾತಿನ ಅರ್ಥ? ಅಂದರೆ ನಾನು ಇಲ್ಲಿಗೆ ಬಂದಿದ್ದೇ ವ್ಯರ್ಥ. ಹೋಗಲಿ ಬಿಡಿ, ಬಂದ ವಿಚಾರವನ್ನು ತಿಳಿಸುವುದೇ ಬೇಡ. ನಾರಾಯಣ ನಾರದ ನಾರಾಯಣ. ನಾರದ ನಾರದರೆ, ಕೋಪಿಸಿಕೊಳ್ಳಬೇಡ. ಬಂದ ವಿಚಾರವೇನೋ ತಿಳಿಸು. ಪರಂಧಾಮ, ಕಮಲಾವತಿಯಲ್ಲಿ ನಿನ್ನ ಪುತ್ರನ ಮನ್ಮಥನ ಮೇಲೆ ಕೌಂಡ್ಲಿಕನೆಂಬನು ಯುದ್ಧ ಮಾಡುತ್ತಿರುವನು. ಅದನ್ನು ತಿಳಿಯದವರಂತೆ ಸುಮ್ಮನಿರುವಿರಿ, ಅಲ್ಲದೆ ವಿನೋದ ಬೇರೆ ಮಾಡುತ್ತಿರುವಿರಿ. ಏನು ಪೂಜ್ಯರೇ, ಕುಮಾರನಿಗೂ ಕೌಲಿಕನಿಗೂ ಯುದ್ಧವೇ? ಹೌದು. ಆ ಪೂಜ್ಯರೇ, ಅವರ ಯುದ್ಧಕ್ಕೆ ಕಾರಣ? ಅದನ್ನು ವಿವರಿಸಲೀಗ ಈಗ ಸಮಯವಿಲ್ಲ ಪರಮಾತ್ಮ. ನೀನು ಬೇಗ ಹೋಗಿ ಅವರನ್ನು ಸಮಾಧಾನಗೊಳಿಸು. ಹೌದು ಸ್ವಾಮಿ, ಕಾಲ ವಿಳಂಬವಾದರೆ ಕಾರ್ಯ ಕೆಡಲಬಹುದು. ಬೇಗನೆ ಹೋಗಿ ಸ್ವಾಮಿ. ಆಗಲಿ ರುಕ್ಮಿಣಿ, ನಿನ್ನ ಇಚ್ಛೆಯಂತೆ ಈಗಲೇ ಹೊರಡುವೆನು. ನಾರದ, ನಾರಾಯಣ. ಇದು ನಿನ್ನ ತಪ್ಪಲ್ಲ. ನಿನಗೆ ನಾರದ ಎಂದು ಹೆಸರಿಟ್ಟರಲ್ಲ, ಅವರ ತಪ್ಪು. ಆ ನಾರಾಯಣ ನಾರಾಯಣ. ಪುರುಷೋತ್ತಮನ ಬಳಿಗೆ ಬಂದ ಕಾರ್ಯವು ಪೂರ್ತಿಯಾಯಿತು. ಇನ್ನು ಈ ವಿಚಾರವನ್ನು ನಾನು ಮತ್ತಾರಿಗೆ ತಿಳಿಸುವುದು? ನಾರಾಯಣ ನಾರಾಯಣ. ಜಗಬಂಧು ನಿರ್ಣಯ ನಾಟಕರಂಗ, ಜಗಬಂಧು ನಿರ್ಣಯ ನಾಟಕರಂಗ, ಅದುವೇ ಮನುಜನ ಮಾಡಿದ ರಂಗ, ಅದುವೇ ಮನುಜನ ಮಾಡಿದ ರಂಗ, ಜಗಬಂಧು ನಿರ್ಣಯ ನಾಟಕರಂಗ. ಹರಿಯನಯ್ಯ ಹರಿನೆಲ್ಲ ಅಂತರ, ಹರಿಯನಯ್ಯ ಹರಿನೆಲ್ಲ ಅಂತರ, ಅದರೊಳಗಿರುವ ಆಂತರ್ಯವೇನಯ್ಯ, ಅದರೊಳಗಿರುವ ಆಂತರ್ಯವೇನಯ್ಯ, ಇದನ್ನರಿಯುವ ಪರಮಾತ್ಮ ಸಾಧನ, ಇದನ್ನರಿಯುವ ಪರಮಾತ್ಮ ಸಾಧನ, ಅನುದಿನ ಜನಗೆ ದೊರೆಯುವುದಲ್ಲಯ್ಯ, ಅನುದಿನ ಜನಗೆ ದೊರೆಯುವುದಲ್ಲಯ್ಯ, ಅನುದಿನ ಜನಗೆ ದೊರೆಯುವುದಲ್ಲಯ್ಯ, ಜಗಬಂಧು ನಿರ್ಣಯ ನಾಟಕರಂಗ, ಅದುವೇ ಮನುಜನ ಮಾಡಿದ ರಂಗ, ಅದುವೇ ಮನುಜನ ಮಾಡಿದ ರಂಗ, ಜಗಬಂಧು ನಿರ್ಣಯ ನಾಟಕರಂಗ. ನಾರಾಯಣ ನಾರಾಯಣ. ಏನಿದು? ಏನಿದು? ಯಾರೂ ಕಾಣುತ್ತಿಲ್ಲವಲ್ಲ? ನಾರದರು ವಿನೋದಕ್ಕಾಗಿ ಹೇಳಿದರೂ ಸಂಗತಿಯು ಸುಳ್ಳಾಗುವುದಿಲ್ಲ. ಏನಿರಬಹುದು? ಓಹೋ, ಮೂರ್ಛಿತಗೊಂಡಿರುವನು. ಜಾಗೃತಳಾಗೂ ನನ್ನ ಯೋಗಮಾಯಿ. ಹಾ, ಇದೇನು ನಾನು ಇಲ್ಲಿರುವೆನಲ್ಲ? ಹಾ, ಎಲ್ಲಿ ಆ ಭವ್ಯಕೆಯಾದ ದುರುಳನಲ್ಲಿ? ಓ ಜನಕ, ಮಾರ, ನಾನು ಆ ದುರುಳ ಕೌಂಡ್ಲಿಕನೊಡನೆ ಯುದ್ಧ ಮಾಡುತ್ತಿದ್ದೆನು. ಇಲ್ಲಿ ಹೇಗೆ ಬಂದೆ? ಅವನೆಲೆಯೋ ಅವಿತುಕೊಂಡಿರುವನು ಕುಮಾರ. ನೀನಿನ್ನು ಹೊರಡು, ಆತನನ್ನು ನಾನು ವಿಚಾರಿಸಿಕೊಳ್ಳುವೆನು. ಆಗಬಹುದು ಜನಕ. ಆಹಾ, ಆ ಕೌಂಡ್ಲಿಕನು ಮಹಾಪರಾಕ್ರಮನಂತೆ, ಆದರೂ ಇಂದೇಕೋ ಏಡಿಯಂತೆ ಅವಿತುಕೊಂಡಿರುವನು. ಓ, ಕಪಟಿಯಾದ ಗೊಲ್ಲ,
ಕೃಷ್ಣ, ಮಗನ ಸೋಲಿನ ಸಲುವಾಗಿ ಬಂದೆ ಎಂದು ತೋರುವುದು. ನಿನ್ನ ದುರಂಕಾರಕ್ಕೆ ತಕ್ಕ ಶಿಕ್ಷೆ ವಿಧಿಸಿದರೇನೇ ಈ ರಣರಂಗವನ್ನು ಬಿಟ್ಟು ಹೊಡುವುದು ನೀನು. ಹಾಗಾದರೆ ಪ್ರಾರಂಭಿಸಿ ಯುದ್ಧವನ್ನು ಯಾರಿಂದ ಯಾರಿಗೆ ಮರಣವೆಂದು ಇಡೀ ಜಗತ್ತೇ ನೋಡಿಬಿಡಲಿ. ಮಗು ದಾನವೇಂದ್ರ, ಈ ಸೃಷ್ಟಿ ಎನ್ನೊಳಡಗಹಿದೈ ಸೃಷ್ಟಿ ಎನ್ನೊಳಡಗುದೈ ನಾ ಸೂತ್ರಧಾರಿ ನೀ ಪಾತ್ರಧಾರಿ ನಾ ಸೂತ್ರಧಾರಿ ನಿಲ್ಲಿಸೋ ನಿನ್ನರಡೆಯನು ಏ ಗೊಲ್ಲ ಕೃಷ್ಣ, ನಿಲ್ಲಿಸೋ ನಿನ್ನರಡೆಯನು ಏ ಗೊಲ್ಲ. ನಾ ಬಲ್ಲೆ ನಿನ್ನ ಒಳಮರ್ಮಗಳನ್ನೆಲ್ಲ, ಗೋಪಾಂಗನೆಯರ ಗೃಹವಿದಲ್ಲ. ಈ ಕ್ಷಣದೋಳು ಅಡಗಿತೆ ನಿನ್ನಯ ಸೊಲ್ಲ. ಮಗು ಮಾದ್ರೇಶನೇ, ವೇಗವಾಗಿ ಚಲಿಸುವ ಸಾಗರದೆಲೆಗಳನ್ನು ತಡೆಯಲು ಪ್ರಯತ್ನಿಸಿದಂತೆ ದುರಂಕಾರದಿಂದ ಮರಣ ಮಾತಿನೇಕೆ ಮಾತನಾಡುತ್ತಿರುವೆ ಅವಿವೇಕಿ. ಮದ ಮಾತ್ಸರಿಗಳನ್ನು ತ್ಯಜಿಸಿ ಮಣಿದು ಮಂಡಿಸು ನನ್ನ ಪಾದಗಳಿಗೆ. ಕ್ಷಮಿಸುತ್ತೇನೆ. ಕ್ಷಮೆ ಕ್ಷಮೆ ಅಂತೂ ನಾನು ಮಡಿದು ಮಂಡಿಸಬೇಕು. ಬಲಿಯನ್ನು ನೆಲಕ್ಕೆ ತುಳಿದ ಈ ನಿನ್ನ ವಲಸು ಪಾದಗಳಿಗೆ ನಯವಂಚಕ ಕೃಷ್ಣ. ನಾ ಬಲ್ಲೆ ನಿನ್ನೆಲ್ಲ ಮರ್ಮವನ್ನು ಗೊಲ್ಲ, ನಿಲ್ಲಿಸೋನೆ. ನಾ ಬಲ್ಲೆ ನಿನ್ನೆಲ್ಲ ಮರ್ಮವನ್ನು ಗೊಲ್ಲ, ನಿಲ್ಲಿಸೋನೆ. ಅದಾವ ಸ್ವಕಾರ್ಯ ಕೈದಿರುವೆಯ ನೀ ಮಾಧವ ಮಹಾನುಭಾವ ಪವಹರನೆ ನೆನೆಸುತ್ತ ಈ ಭೂಮಿಯು. ಅದಾವ ಸ್ವಕಾರ್ಯ ಕೈದಿರುವೆಯ ನೀ ಮಾಧವ ಮಹಾನುಭಾವ. ನಾ ಬಲ್ಲೆ ನಿನ್ನೆಲ್ಲ ಮರ್ಮವನ್ನು ಗೊಲ್ಲ, ನಿಲ್ಲಿಸೋನೆ. ಸೋದರ ಭಾವನ ಮೋಸದಿ ಕೊಂದವ ನೀನಿಂದಿಗೆ ಸತಿಯರ ಮಂದಿರವ ದೊರೆಯುವುದೈ. ಸೋದರ ಭಾವನ ಮೋಸದಿ ಕೊಂದವ ನೀನಿಂದಿಗೆ ಸತಿಯರ ಮಂದಿರವ ದೊರೆಯುವುದೈ. ಅಚ್ಯುತ ಅನಂತನೆಂಬ ಬಿರುದನ್ನು ಕಟ್ಟಿಟ್ಟು ಕೃಷ್ಣ, ಅಚ್ಯುತ ಅನಂತನೆಂಬ ಬಿರುದನ್ನು ಕಟ್ಟಿಸಿ ಪೃಥ್ವಿನಾಥನಿಗೆ ಶಿರವನ್ನರ್ಪಿಸು. ಪೃಥ್ವಿನಾಥನಿಗೆ ಶಿರವನ್ನರ್ಪಿಸು. ನಾ ಬಲ್ಲೆ ನಿನ್ನೆಲ್ಲ ಮರ್ಮವನ್ನು ಬಲ್ಲ, ನಿಲ್ಲಿಸನಿ. ಅದಾವ ಸ್ವಕಾರ್ಯ ಕೈದಿರುವೆಯ ನೀ ಮಾಧವ ಮಹಾನುಭಾವ ಅವಹರನೆಂದೆನಿಸಿದ ಈ ಭುಜು. ಅದಾವ ಸ್ವಕಾರ್ಯ ಕೈದಿರುವೆಯ ನೀ ಮಾಧವ ಮಹಾನುಭಾವ. ನಾ ಬಲ್ಲೆ ನಿನ್ನೆಲ್ಲ ಮರ್ಮವನ್ನು ಬಲ್ಲ, ನಿಲ್ಲಿಸನಿ ಬಲ್ಲ, ನಿಲ್ಲಿಸನಿ. ಕೃಷ್ಣ, ನಿನಗೆ ಶಿರವಾಗಿ ಶರಣೆನ್ನಲು ನಾನು ಮಾನವನಲ್ಲವೋ ಮಾಯಾವಿ. ಮರಣ ಬರದ ಮೃತ್ಯುಂಜಯ, ಹಂ ಸಿದ್ಧರಾಗು ಯುದ್ಧಕ್ಕೆ. ಮಗು ಮಾದ್ರೇಶ್ವರಿ, ವೇಗವಾಗಿ ಚಲಿಸುವ ಸಾಗರದೆಲೆಗಳನ್ನು ತಡೆಯಲು ಪ್ರಯತ್ನಿಸಿದಂತೆ ನನ್ನ ಕೋಪವನ್ನು ಕೆರಳಿಸಿ ಅನ್ಯಾಯವಾಗಿ ಈ ದಂಡಧರನ ದವಡೆಗೆ ತುತ್ತಾಗಬೇಡ. ಹೋಗು. ಎಲ್ಲವೋ ಮಾಯಾವಿ, ನೀನೀಗ ಸಪ್ತ ಸಾಗರಗಳನ್ನುಕ್ಕಿದರು ಬಿಡುವುದಿಲ್ಲ. ತುಡುಕಬೇಡ ಕೆಡವೆ ಮೊದಲೇ ಅರುಷ ತಾಳುನೆ, ತುಡುಕಬೇಡ ಕೆಡವೆ ಮೊದಲೇ ಅರುಷ ತಾಳುನೆ. ದಾನವರ್ಗಣಂ ಮರಣಗೈಯದಿರುವೆನೆ,
ದಾನವರ್ಗಳಂ ದುಡುಕಬೇಡ ಕೆಡವೆ ಅರುಷ ತಾಳು ಒದರಬೇಡ ಪಲ್ಲೆ ನಿನ್ನ ಗೊಲ್ಲತನವನ ವಿಷ್ಣು ಒದರಬೇಡ ಪಲ್ಲೆ ನಿನ್ನ ಗೊಲ್ಲತನವನ ಕೊಲ್ಲ ನನಗಿಸು ಧ್ವಂಸಗೈವೆ ಕ್ಷಣದಳು ಕೊಲ್ಲ ನನಗಿಸಿ ಧ್ವಂಸಗೈವೆ ಕ್ಷಣದಳು ಒದರಬೇಡ ಪಲ್ಲೆ ನಿನ್ನ ಗೊಲ್ಲತನವನು ದುಡುಕಬೇಡ ಕೆಡವೆ ಮುದದೆ ಅರುಷ ತಾಳುನಿ ಒದರಬೇಡ ಪಲ್ಲೆ ನಿನ್ನ ಗೊಲ್ಲತನವನು ದುಡುಕಬೇಡ ಕೆಡವೆ ಮುದದೆ ಅರುಷ ತಾಳುನಿ ಒದರಬೇಡ ಪಲ್ಲೆ ನಿನ್ನ ಗೊಲ್ಲತನವನು ಕೃಷ್ಣ ಎಲ್ಲ ಮಾಯಾವಿ ಹೋಗು ಕೊನೆಗೂ ತಲೆ ತಪ್ಪಿಸಿಬಿಟ್ಟ ಕೊಡೆಯ ದ್ರೋಹಿ ಆದರೂ ಇವನನ್ನು ಮಾತ್ರ ನಂಬಬಾರದು ಯಾವುದಕ್ಕೂ ಎಚ್ಚರಿಕೆಯಿಂದಿರುವುದು ಒಳ್ಳೆಯದು ಯಾವ್ದಾರ ಒಂದಾ ಈಗ ಇದು ಮಾಮೂಲಿ ಅಪ್ಲೋಡ್ ಮಾಡ್ಬಿಟ್ಟು ಸೋತಿದೆ ಅದಕ್ಕೆ ಕಾಡಿಸುವುದು ಏಕೆ ಈ ಪರಿ ಕಾಡಿಸುವುದು ಏಕೆ ಕಾಡಿಸುವುದು ಏಕೆ ಈ ಪರಿ ಕಾಡಿಸುವುದು ಏಕೆ ಸೋತಿರುವುದು ಮನ ಪ್ರೇಮಕ್ಕೆ ದೇವಿ ದಯವ ತೋರೆ ದೇವಿ ದಯವ ತೋರೆ
ನಲಿದು ನಲಿದು ಗಮ ಸಂತೋಷಗಳು ದೇವಿ ದೈವ ತೋರೆ ದೇವಿ ದೈವ ತೋರೆ. ಊರ್ವಶಿ, ಇನ್ನೇಕೋ ಅಮರಾವತಿ ಅರಸರು ಸತೀರ ಸ್ನೇಹ ಬಯಸಿ ಬಂದಂತಿದೆ. ಅರಸರ ಆನಂದಕ್ಕೆ ಕಾರಣವೇನಿರಬಹುದೇ? ಕಾರಣವೇನೇನು ಅನುಜಿ? ಅರಸರಿಗೆ ಯಾವುದೋ ಸಮರ ಸಂಭವಿಸಿರುವಂತಿದೆ. ಕದನಕ್ಕೆ ಹೊರಡುವ ಮುನ್ನ ಇವರು ರಂಭ, ಊರ್ವಶಿಯರೇ, ಸ್ವಾಮಿ, ಹಿಂದೆ ಹರನ ಹೊರಬಲದಿಂದ ಮದವೇರಿ ಮೆರೆಯುತ್ತಿದ್ದ ಹಿರಣ್ಯಕಶಿಪನ ಮಡದಿ ಕೈಯಾದುವಿನ ಗರ್ಭವಿನಾಶ ಕಾಲದಲ್ಲಿ ನನ್ನ ಒದಗಿದ ದುರಂತವನ್ನು ಪಾರು ಮಾಡಿದವರು ಯಾರು? ಅಬ್ಬಬ್ಬ, ರಾರಾಜಿಸಿ ನಲಿವ ನಾಟ್ಯ ಚತುರೆ ಈ ರಂಬೆ ಅಲ್ಲವೇ ರಾಜೇಂದ್ರ? ಹೌದು ಹೌದು ರಂಭ, ಕಾಲದಿಂದಲೂ ನೀನಂತ ಜಾಣೆ. ಏನು ಸ್ವಾಮಿ, ಅವಳೋರ್ವಳು ಮಾತ್ರ ಜಾಣೆಯೋ? ಹಾಗಾದರೆ ಕಾಂಡವನ ದಹನ ಕಾಲದಲ್ಲಿ ನಿಮ್ಮ ಒದಗಿದ್ದ ಚಿಂತೆಯನ್ನು ಪರಿಹರಿಸಿ ಶಾಂತಿಯನ್ನುಂಟು ಮಾಡಿದವರು ಯಾರು? ಈ ನಾಟ್ಯ ನಿಪುಣೆ ಊರ್ವಶಿ ಅಲ್ಲವೇ? ಹೌದು ಹೌದು ಸುಂದರಿ, ಅದನ್ನೀಗ ಇಲ್ಲ ಅಂದವರು ಯಾರು? ಏನು ಸ್ವಾಮಿ, ಅವಳೋರ್ವಳೆ? ಇಲ್ಲ ಇಲ್ಲ, ಸಾಕು ಸುಮ್ಮನಿರೆ. ಇಲ್ಲ ಇಲ್ಲ, ಇವಳೊಬ್ಬಳೆ. ನೀನು ಸಾಕು ಸುಮ್ಮನಿರೆ. ನೀನು ಸುಮ್ಮನಿರೆ. ನೀನು ಸುಮ್ಮನಿರೆ. ನೀನು ಸುಮ್ಮನೆ. ನೀನು ಸಾಕು ಸುಮ್ಮನಿರೆ. ರಂಭ, ಊರ್ವಶಿಯರೇ, ಇದೇನು ನಿಮ್ಮ ಅಸಭ್ಯ ವರ್ತನೆ? ಕದನವೇಕೆ ಮುದವ ತಾಳಿರಂಬೋರ್ವಶಿಯರೇ ನಾನೇ ಸ್ವಾಮಿ, ಅವಳಲ್ಲವೇ? ಸ್ವಾಮಿ ಅವಳಿಗೆ ಹೇಳುವರಾಗಿ. ಕದನವೇಕೆ ಮುದವ ತಾಳಿರಂಬೋರ್ವಶಿಯರೇ ಇದವನರಿತು ನೀರೆನ್ನೆದುರು ಸಹನೆ ಎಂದಿರದೆ ಇದವನರಿತು ನೀರೆನ್ನೆದುರು ಸಹನೆ ಎಂದಿರದೆ ಕದನವೇಕೆ ಮುದವ ತಾಳಿರಂಬೋರ್ವಶಿಯರೇ ಅವಳಲ್ಲವೇ? ರಂಬೆಯ ನಿನ್ನ ಅಭಿನಯ ಚಂದ ರಂಬೆಯ ನಿನ್ನ ಅಭಿನಯ ಚಂದ ನಲಿದು ನಾಟ್ಯವಾಡುವಾರೆ ನಗಿಸುವುದೆಲ್ಲ ನಲಿದು ನಾಟ್ಯವಾಡುವಾರೆ ನಗಿಸುವುದೆಲ್ಲ ನನ್ನ ಹೃದಯ ಮಂದಿರದಿ ಊರ್ವಶಿಯದ ಮೊದಲ ಸ್ಥಾನ ನನ್ನ ಹೃದಯ ಮಂದಿರದಿ ಊರ್ವಶಿಯದ ಮೊದಲ ಸ್ಥಾನ ನಿನ್ನ ಮೊಗದಿ ನಗೆಯಿಸಲ್ಲ ನಾಚಿದ ನಿನ್ನು ಚಂದ ನಿನ್ನ ಮೊಗದಿ ನಗೆಯಿಸಲ್ಲ ನಾಚಿದ ನಿನ್ನು ಚಂದ ಓ ಪ್ರೇಯಸಿ ಓ ರೂಪಸಿ ಓ ಪ್ರೇಯಸಿ ಓ ರೂಪಸಿ ಕದನವೇಕೆ ಮುದವ ತಾಯಿ ರಂಬೋರ್ವಶಿಯರೇ ರಂಬೋರ್ವಶಿಯರೇ ರಂಬೋರ್ವಶಿಯರೇ. ರಂಭ, ಊರ್ವಶಿ, ಸ್ವಾಮಿ, ನಿಮ್ಮೀರುವರಲ್ಲಿ ಯಾರೊಬ್ಬರನ್ನೂ ಮಿಗಿಲೆಂದು ಹೇಳಲಾಗುವುದಿಲ್ಲ. ನೀವಿಬ್ಬರು ಇಂದು ನನಗೆ ಒಂದೇ ಸಮಾನರು. ನಿಜವೇ ಸ್ವಾಮಿ? ದೇವರಾಜನಿಗೆ ಮಂಗಳವಾಗಲಿ. ಓ ಈಶ ಪಿತಾಮಹರು, ಪರಮಾತ್ಮರೇ, ಈ ದೇವರಾಜನ ಪ್ರಣಾಮಗಳನ್ನು ಸ್ವೀಕರಿಸಿ. ಶುಭಮಸ್ತು ಮಹೇಂದ್ರ, ಶುಭಮಸ್ತು. ಮಹೇಂದ್ರ, ಉಪವಿಷ್ಣು, ನಿನ್ನ ಲೋಕದಲ್ಲಿ ಎಲ್ಲರೂ ಕ್ಷೇಮದಿಂದಿರುವರೇ? ಏಕಿರುವುದಿಲ್ಲ ಶಂಕರ, ನೋಡಿದರೆ ಗೋಚರವಾಗುವುದಿಲ್ಲವೇ ಅಮರಾವತಿ ಅರಸನ ಆನಂದವನ್ನು? ಇದೆಲ್ಲವೂ ಜಗತ್ರಕ್ಷಕರಾದ ತಮ್ಮಗಳ ಮಹಿಮೆಯ ಮಾತುದಿಂದಲ್ಲವೇ ಸ್ವಾಮಿ? ಹೌದೌದು, ನಾವೇನೋ ಜಗದ್ರಕ್ಷಕರೇ. ಒಂದೊಂದು ಸಾರಿ ಭೂಲೋಕದಲ್ಲಿ ಜಗದ್ಭಕ್ಷಕರೇನಾದರೂ ಅವತರಿಸಿದ್ರೆ ಅಂದ್ರೆ ನಮ್ಮ ಗತಿಯೋ ಅಧೋಗತಿಯೇ. ನಾರಾಯಣ ನಾರಾಯಣ. ಪೂಜ್ಯರಾದ ನಾರದ ಮಹಾತ್ಮರಿಗೆ ನಮಸ್ಕರಿಸುವೆನು. ಸ್ವಲ್ಪ ತಡೆಯಯ್ಯ ಮಹೇಂದ್ರ. ಪರಶಿವ ಮೂರ್ತಿಗೆ ನನ್ನ ಪ್ರಣಾಮಗಳು. ಶುಭಮಸ್ತು. ತಂದೆಯವರಾದ ಬ್ರಹ್ಮದೇವರಿಗೆ ವಂದಿಸುವೆನು. ಅದಿರಲಿ ಕುಮಾರ, ನೀನು ಈಗ ಇಲ್ಲಿಗೆ ಏಕೆ ಬಂದೆ? ನಾರದರಿಗೆ ನಮಸ್ಕರಿಸುವೆನು. ನಾರಾಯಣ ನಾರಾಯಣ. ಎಂತಹ ಕಠಿಣವಾದ ಶಬ್ದ. ನುಡಿಯಬೇಕಾದದ್ದೇ ನುಡಿಯಬೇಕಾದದ್ದೇ. ಅಯ್ಯ ದೇವರಾಜ,
ನೀನು ನನಗೆ ನಿಂದಿಸಿದರೂ ಸರಿಯೇ ಅಥವಾ ವಂದಿಸಿದರೂ ಸರಿಯೇ, ಆದರೆ ಭೂಲೋಕದಲ್ಲಿ ಈ ಸಾರಿ ನನಗೊಬ್ಬ ವೈರಿಯೂ ಉದ್ಭವಿಸಿರುವನು. ಅವನನ್ನು ನೀನು ಸದೆಬಡೆಯುವ ಪ್ರಯತ್ನ ಮಾಡಿದರೆ ಇವೆಲ್ಲವೂ ನನಗೆ ಸೇರಿದಂತೆಯೇ, ಇವೆಲ್ಲವೂ ನನಗೆ ಸೇರಿದಂತೆ. ಏನು ಪೂಜಾರೆ, ನಮಗೊಬ್ಬ ವೈರಿಯೇ? ಅದಾವನವನು ಸುರವರೇಣ್ಯರ ಪರಾಕ್ರಮವನ್ನು ತಿಳಿಯದವನು. ಎಲ್ಲಿ ಎಲ್ಲಿ ನನ್ನ ವಜ್ರಾಯುಧವು? ನಾರದ, ಏನು ನಿನ್ನ ವಿನೋದ? ಇದು ವಿನೋದವಲ್ಲ ಜನಕ, ನಿಮ್ಮಗಳಿಗೆ ಬಂದೊದಗಿರುವಂತ ಪ್ರಮಾದ. ಅದಿರಲಿ ಕುಮಾರ, ಈಗ ನೀನು ಇಲ್ಲಿಗೆ ಏಕೆ ಬಂದೆ? ಹೌದು, ನೀವುಗಳು ನನ್ನನ್ನು ಈ ರೀತಿ ಕೇಳಬೇಕಾಗುತ್ತೆ. ಅದು ಸರಿ ಜನಕರೇ, ನೀವೇಗೆ ಇಲ್ಲಿಗೆ ತಲೆ ತಪ್ಪಿಸಿಕೊಂಡು ಬಂದಿರುವಿರಿ? ಆ ಕೌಂಡ್ಲಿಕನೆಂಬ ರಕ್ಕಸನ ದಬ್ಬಾಳಿಕೆಗೆ ಹೆದರಿತಾನೆ? ನಾರದ, ವಿನೋದಕ್ಕೂ ಒಂದು ಮಿತಿ ಇದೆ. ಯಾರ ಸನಿಹದಲ್ಲಿ ಯಾವ ಮಾತನಾಡಬೇಕೆಂಬುದನ್ನು ತಿಳಿದು ಮಾತನಾಡಿದರೆ ಸರಿ, ಇಲ್ಲವಾದರೆ ತೆರೆಯುವನು ನೋಡು ನನ್ನ ಮೂರನೇ ಉರಿಗಣ್ಣನ್ನು. ಶಾಂತನಾಗು ಶಂಕರ, ವಿಚಾರ ಮಾಡೋಣ. ಮಗು ನಾರದ, ಜನಕ, ಆ ಕೌಂಡ್ಲಿಕವನೆಂಬವನು ಯಾರೆಂದರೆ ಮರಣವೇ ಬರದ ಹಾಗೆ ಈ ಹರನಿಂದ ಹೊರಪಡೆದು ಕುಮಾರ ಮನ್ಮಥನನ್ನು ಯುದ್ಧದಲ್ಲಿ ಮೂರ್ಛೆಗೊಳಿಸಿ ಅದನ್ನು ವಿಚಾರಿಸಲು ಹೋದ ಶ್ರೀಕೃಷ್ಣ ಪರಮಾತ್ಮನನ್ನು ಪರಿಪರಿಯಾಗಿ ನಿಂದಿಸಿ ದುರಾಂಕಾರದಿಂದ ಬರೆಯುತ್ತಿರುವ ಓರ್ವ ದಾನವ. ಅವನಿಗೆ ಅಂತಹ ವರವನ್ನು ಏಕೆ ಕಳುಹಿಸಿದೆ? ಕರುಣಿಸಿದ್ರೆ ಏನಾಯ್ತು ಚತುರ್ಮುಖ? ನಡೆ, ಹೆಚ್ಚು ಮೇರದವನ ಹುಚ್ಚನ್ನಡಗಿಸಿ ಅಚ್ಯುತಾನಂದನ ಪಾದಗಳನ್ನು ಇರಿಸೋಣ. ಯಾರ ಪಾದಗಳನ್ನು ಯಾರು ಹಿಡಿಯಬೇಕಾಗುವುದು? ನಾರಾಯಣ ನಾರಾಯಣ, ಕಾದು ನೋಡೋಣ. ಯಾವನವನು ಪೂಜ್ಯರೇ ನನ್ನ ಪರಾಕ್ರಮವನ್ನು ಅರಿಯದೆ ಜರಿದ ವೈರಿ? ಎಲ್ಲಿ ಈ ನಿನ್ನ ವಜ್ರಾಯುಧವನ್ನು ಸ್ವಲ್ಪ ಕೆಳಗಿಳಿಸುವೀರ? ಕೇಳು, ಮಗಧ ದೇಶದ ಕೌಂಡಿಕನೆಂಬ ಓರ್ವ ರಕ್ಕಸ. ಏನು? ಮಗಧ ದೇಶದ ಕೌಂಡ್ಲಿಕನೆಂಬ ಓರ್ವ ದಾನವನೇ? ಮುಗೀತು ಪೂಜಾರ ಎಂದವನ ಆಯಸ್ಸು. ಮಹೇಂದ್ರ, ಕೌಂಡ್ಲಿಕನು ಮಹಾಪರಾಕ್ರಮಿಯಂತೆ. ಎಚ್ಚರ. ಸ್ವರ್ಗದ ಸಿರಿಯುತ ಅಮರಾಧಿಪನಿಗೆ ಸರಿಸಮರಿರಬಹುದೇ? ಸರಿಸಮಾನರಿರಬಹುದೇ? ಪೂಜಾರ, ಹೌದು. ಸ್ವರ್ಗದ ಸಿರಿಯುತ ಅಮರಾಧಿಪನಿಗೆ ಸರಿಸಮರಿರಬಹುದೇ? ಸರಿಸಮಾನರಿರಬಹುದೇ? ನಿರ್ಗತಿಕ ಅಸುರ ಕುಲವಂ ದುರ್ಗತಿಯ ದಶೆಗೆ ತುಳಿದು ನಿರ್ಗತಿಕ ಅಸುರ ಕುಲವಂ ದುರ್ಗತಿಯ ದಶೆಗೆ ತುಳಿದು ಹೋದರಿಯುವ ಈ ವಜ್ರಾಯುಧನೆ ಹೋದರಿಯುವ ಈ ವಜ್ರಾಯುಧನೆ ಶಿರವಂ ಕಡಿದು ದರಗೆ ಬಿಸಾಡೆ ಸ್ವರ್ಗದ ಸಿರಿಯುತ ಅಮರಾಧಿಪನಿಗೆ ಸರಿಸಮರಿರಬಹುದೇ? ಸರಿಸಮಾನರಿರಬಹುದೇ? ಅಮರಪುರಿಯ ಭವ್ಯ ಸಿರಿಗೆ ಭ್ರಮರಾದನ್ವಯ ಚರಿಪ ದೈತ್ಯರು. ಅಮರಪುರಿಯ ಭವ್ಯ ಸಿರಿಗೆ ಭ್ರಮರಾದನ್ವಯ ಚರಿಪ ದೈತ್ಯರು. ಸುರವರೇಣ್ಯರ ಪರಮ ಹರಿಗಳು ಸುರವರೇಣ್ಯರ ಪರಮ ಹರಿಗಳು ಕರುಬಿ ಮರಣವನ್ನು ವರಲ್ಲದ ತಲೆ ಹೆತ್ತಿ ಬಾಳ್ವರೆ ಕುಲ ಹೇಡಿಗಳು ಸ್ವರ್ಗದ ಸಿರಿಯುತ ಅಮರಾಧಿಪತಿಗೆ ಸರಿಸಮರಿರಬಹುದೇ? ಸರಿಸಮಾನರಿರಬಹುದೇ? ನಿರ್ಗತಿಕ ಅಸುರ ಕುಲವಂ ದುರ್ಗತಿಯ ದೆಸೆಗೆ ತೊಳೆದು ನಿರ್ಗತಿಕ ಅಸುರ ಕುಲವಂ ದುರ್ಗತಿಯ ದೆಸೆಗೆ ತೊಳೆದು ಹೋಗರೆಯುವ ಈ ವಜ್ರಾಯುಧನೆ
ಶರವ ಕಡಿದು ಧರೆಗೆ ಸಾಗಿ ಸ್ವರ್ಗದ ಸ್ಥಿತ ಅಪರಾಧಿಗಳಿಗೆ ಸರಿ ಸಮರಿರಬಹುದೇ, ಸರಿ ಸಮರಿರಬಹುದೇ, ಸರಿ ಸಮಾನರಿರಬಹುದೇ. ಏನು ಹೇಳಿದ್ರಿ ಪೂಜರೆ? ಪರಾಕ್ರಮನೇ ಪರಾಕ್ರಮಿ. ಏಕಶ್ಚಿತ್ ಒಂದು ಕುಕ್ಕರಕ್ಕೂ ಸಮನಲ್ಲದ ಒಬ್ಬ ಸೊಕ್ಕಿದ ಹೊಸರಾಂತಪುರನು ಪರಾಕ್ರಮಶಾಲಿಯೇ. ಸಾಧು ಪ್ರಾಣಿಗಳನ್ನು ಕೊಂದು ತಿನ್ನುವ ಚಿರತೆ, ಸಿಂಹ ಇತ್ಯಾದಿ ಕ್ರೂರ ಪ್ರಾಣಿಗಳಿಗೂ ಮಿಗಿದಾದಂತ ಮಹಾನ್ ಕೂರಿಗಳು ಈ ದಾನವರು. ಪಾಲಾಕ್ಷನಾದ ಪರಶುವನನ್ನು ಮರುಳುಗೊಳಿಸಿ ಆತನ ಕಾಲಗಳಿಗೆ ಬಿದ್ದು ಮಂಗಗಳಾಗಿ ಅಂಗಲಾಚಿ ಇಚ್ಛೆಗೆ ಬಂದ ವರಗಳನ್ನು ಪಡೆದು ಕಡೆಗೆ ಹಾಲುಣಿಸಿ ಬೆಳೆಸಿದ ಅಮ್ಮನನ್ನೇ ಮರೆತು ಬಿಡುವಂತ ಪರಮ ಪಾಪಿಯು ದೈವದ್ರೋಹಿಯು ಆ ಕೌಳಿಕನು. ಅಲ್ಲದೆ ಈ ಸುರಲೋಕದ ಅರಸ ಉಪವಿಷ್ಣುವು ಸುರ ನರಾದಿಗಳಿಗೆ ಬಂದೊದಗುವ ತೊಂದರೆ ತೊಡಗುಗಳನ್ನು ಬಹು ಗಂಭೀರವಾಗಿ ಬಗೆಹರಿಸುವ ಈ ದೇವೇಂದ್ರನ ಪನ್ನಗಾರಿಕೆಯನ್ನು ಮರೆತು ಆ ದುರ್ಗ ವಿಧಾನವ ಕೌಂಡ್ಲಿಕನ ಪ್ರಸಂಗವನ್ನು ಕೊಂಡಾಡಿವಿರ. ಇರಲಿ, ಇಂದವನಿಗೊಂದು ಗತಿ ಕಾಣಿಸದೆ ಬಿಡುವುದಿಲ್ಲ ಈ ದೇವರಾಜನು. ನೋಡುತ್ತೀರಿ. ನಾರಾಯಣ ನಾರಾಯಣ, ನೋಡುವೆನು, ನೋಡುತ್ತಲೇ ಇರುವೆನು. ನೀವವನಿಗೊಂದು ಗತಿ ಕಾಣಿಸುವಿರೋ, ಇಲ್ಲವೇ ಆತನೇ ನಿಮಗೊಂದು ಗತಿ ಕಾಣಿಸುವನೋ ಬಲ್ಲವರಾರು. ಸರಿ, ಈ ವಿಚಾರವನ್ನು ಮತ್ಯಾರಿಗೆ ಕೊಂಡೊಯ್ಯುವುದು? ನಾರಾಯಣ ನಾರಾಯಣ. ನಾರಾಯಣ ಕರುಣಾ ಪೂರ್ಣ ಲಕ್ಷ್ಮೀ ರಮಣ. ನಾರಾಯಣ ಕರುಣಾ ಪೂರ್ಣ ಲಕ್ಷ್ಮೀ ರಮಣ. ಕರಣ ಭಕ್ತ ಕೋಟಿಗೆ ಮಗಾದಾನ. ಚರಣ ಭಕ್ತ ಕೋಟಿಗೆ ಮಗಾದ ಕುಸುಮನೇತ್ರ ಅಸುರ ಮಾಧನ. ಕುಸುಮನೇತ್ರ ಅಸುರ ಮಾಧನ. ನಿಜು ಪ್ರಲಾದನ ಕಾಯ್ದ ನಿಜ ಗುಣ. ನಿಜು ಪ್ರಲಾದನ ಕಾಯ್ದ ನಿಜ ಗುಣ. ನಾರಾಯಣ ಕರುಣಾ ಪೂರ್ಣ ಲಕ್ಷ್ಮೀ ರಮಣ. ನಾರಾಯಣ ಕರುಣಾ ಪೂರ್ಣ ಲಕ್ಷ್ಮೀ ರಮಣ. ನಾರಾಯಣ ನಾರಾಯಣ. ಆದಾಯುಧ ಪುರುಷ ಕೃಷ್ಣನ ಜಗದಾವಿದಾದ ಯುಗ ಪುರುಷ ಕೃಷ್ಣನ. ಜಗದಾವಿದಾದ ಯುಗ ಪುರುಷ ಕೃಷ್ಣನ. ಜಗದಾವಿದಾದ ಯುಗ ಪುರುಷ ಕೃಷ್ಣನ. ಬಗೆ ಬಗೆಯೊಳ್ ಸೇರಿದು, ಬಗೆ ಬಗೆಯೊಳ್ ಸೇರಿದು ನಗೆಗೀಡು ಮಾಡಿಗ ಹೋಗಿ ಅವನೆಲ್ಲಿಗನು. ದೇಹಿ ಎಂದೊರಬೇಡಿ ನಮಗೆ ಕೆಡೆನಿಸಿದ ಹೋಗಿ ಅವನೆಲ್ಲಿಗನು. ವೇಷಧರನು ಹರಿಸಾರ್ವಭೌಮ ನರವೇಷಧರನು. ಹರಿಸಾರ್ವಭೌಮ ನರವೇಷಧರನು. ಹರಿಸಾರ್ವಭೌಮ ನರವೇಷಧರನು. ಹರಿ ಪರಿಯೋ ಚರಿದು, ಹರಿ ಪರಿಯೋ ಚರಿದು ನಗೆ ಗೀಡು ಕೈ ಹೋಗಿ ಅವನೆಲ್ಲಿಗನು. ಜಮ್ಮಳು ಬೇಗಿ ಬರಬೇಡಿ ನಮಗೆ ಹೇಗೆ ಬರಬೇಡಿ ನಮಗೆ ಹೋಗಿ ಅವನೆಲ್ಲಿಗನು. ಪರಬ್ರಹ್ಮ ಶಿವರ ಪರಮಾಪಹರಿಯವು
ನಮ್ಮಳು ದೇಹಿ ಎಂದೊಲಬೇಡಿ ನಮಗೆ ಕೆಡೆನಿಸಿಹ ದೇಹಿ ಎಂದೊಲಬೇಡಿ ನಮಗೆ ಕೆಡೆನಿಸಿಹ ದ್ರೋಹಿ ಅವನೆಲ್ಲಿಹನು ದ್ರೋಹಿ ಅವನೆಲ್ಲಿಹನು ನಮ್ಮಳು ದೇಹಿ ಎಂದೊಲಬೇಡಿ ನಮಗೆ ಕೆಡೆನಿಸಿಹ ದ್ರೋಹಿ ದೇಹಿ ಎಂದೊಲಬೇಡಿ ನಮಗೆ ಕೆಡೆನಿಸಿಹ ದ್ರೋಹಿ ಅವನೆಲ್ಲಿಹನು ದ್ರೋಹಿ ಅವನೆಲ್ಲಿಹನು ದ್ರೋಹಿ ಅವನೆಲ್ಲಿಹನು ಇಲ್ಲವೋ ದುರಹಂಕಾರಿ ದಾನವ, ಪೃಥ್ವಿಯಲ್ಲಿ ಶ್ರೀಕೃಷ್ಣನಂತ ಪರಮಾತ್ಮದಳು ಯಾರೂ ಇಲ್ಲದ, ಆದರೂ ಆತನನ್ನು ಕೆಣಕಿದವರಿಗೆ ಈ ಭೂಮಿಯ ಮೇಲೆ ಉಳಿಗಾಲವಿಲ್ಲ. ಒಂದು ವೇಳೆ ನೀವಿಂದು ಅವನ ಮೇಲೆ ಕರುಣೆ ತೋರಿದರು ಈ ದೇವೇಂದ್ರ ಮಾತ್ರ ಅವನಿಗೊಂದು ಗತಿ ಕಾಣಿಸದೆ ಬಿಡುವುದಿಲ್ಲ ಶಿವಬ್ರಹ್ಮರೇ. ಯಾರದು? ಓಹೋ, ಎನ್ನೊಡೆಯ ವರದಾತ. ಏಕೆ ಅರನೆ ಅರಿಯ ಪರಾಜಯದ ಸಲುವಾಗಿ ಬಂದೆ ಎಂದು ತೋರುವುದು? ಹೌದು ಹೌದು, ಬಂದಿರುವು ನಿನ್ನ ಮರಣ ದೇವತೆಗಳಾಗಿ. ಇವನಾವನು? ಓ ಶಾರದಾಪತಿ. ಹಾಗಾದರೆ ತೋರಿಸಲೇಬೇಕು ಇವರಿಗೊಂದು ಗತಿ. ಅದಕ್ಕೂ ಮುಂಚೆ ಏನಾದರೂ ನಿನ್ನ ಪರಿಸ್ಥಿತಿ. ಇವನಾವನು? ಮತ್ತೋರ್ವ? ಓಹೋ, ಸ್ವರ್ಗಲೋಕದರಸ, ರಂಬೆ ಊರ್ವರ್ಷಿಯರ ಪುರುಷ. ಆಡಲು ಬಂದಿದ್ದಂತೆ ನನ್ನೊಡನೆ ಸರಸ. ಇಲ್ಲವೋ ದುರಹಂಕಾರಿ ದಾನವ, ಶಕ್ತಿ ಇದ್ದರೆ ಪ್ರದರ್ಶಿಸು ಈ ಶಂಕರನೆದುರು. ನೀನಾಗಿ ಶರಣಾದರೆ ಹರ್ಷ, ಇಲ್ಲದಿದ್ದರೆ ನಿನಗೆ ಈಗಲೇ ಬೀಳುವುದು ಯಮಪಾಶ. ಬರೀ ಮಾತಿಂದ ಕಾಲ ಕಳೆಯುತ್ತಿದ್ದರೆ ಸಹಿಸಲಾಗುತ್ತಿಲ್ಲ ನನ್ನ ಹೃದಯಾಂತರಾಳದ ಆಕ್ರೋಶ. ಈ ಮಹೇಂದ್ರನ ಏಕೆ ಇಷ್ಟೊಂದು ಆಕ್ರೋಶ? ಈ 4 ತಲೆಯನ್ನು ತೋರುವನಂತೆ ನನ್ನ ಮೇಲೆ ಪೌರುಷ. ಈ ಬಿಡುಬಿಡುಕೆ ಬಡಶಂಕರನ ತೋರುವನಂತೆ ನನ್ನ ಮೇಲೆ ಪೌರುಷ. ಆಕ್ರೋಶ, ಪೌರುಷ. ಹಾಗಾದರೆ ಇಂದಿವರೆಗೆ ತೋರಿಸಲೇಬೇಕು ನನ್ನ ಸಂಪೂರ್ಣ ಫಲಪಶ್ಚ. ಎಲ್ಲಿ ನನ್ನ ಆಯುಧಗಳು? ಅದು ಸರಿ, ಈ ಕೃಷ್ಣನೇಕೆ ಈ ದಾನವನಿಗೆ ಸೋತಂತೆ ನಡೆಸಿ ಮರ್ಯಾದ? ಹೌದು, ಕೃಷ್ಣನು ಯಾರಿಗೂ ಯಾವ ದಾರಿವರೆಗೂ ತಕ್ಕವನಲ್ಲ. ಅಂಥದ್ರಲ್ಲಿ ಕೃಷ್ಣ ಈತನಿಗೆ ಸೋತಿರುವನೆಂದರೆ ಯಾರು ನಂಬುವಂತಿಲ್ಲ. ಹೌದು, ನಿಜ. ಕೃಷ್ಣನ ಈ ನವನಟನೆಯಲ್ಲಿ ಯಾವುದಾದರೂ ಒಂದು ಕಾರಣವಿರಲೇಬೇಕು. ಕೃತ ನಾವೇಕೆ ದುಡುಕಿ ಆ ದಾನವನ್ನು ಕೊಂದು ಜನರ ನಿಂದನೆಗೆ ಗುರಿಯಾಗಬೇಕು? ನಡೆಯಿರಿ, ಮೊದಲು ಕೃಷ್ಣನನ್ನು ಕಂಡು ವಿಚಾರ ಮಾಡೋಣ. ನಡೆಯಿರಿ. ಎಲ್ಲಿರುವನೋ ದೇವತಾ ಪಕ್ಷಗಳಿರೋ, ಬನ್ನಿ, ಯಾರಿಂದ ಯಾರಿಗೆ ಮರಣವೆಂದು ತೋರಿಸೇ ಬಿಡುತ್ತೇನೆ. ಒಪ್ಪಿ ಬಂದ ಇಂದ್ರಾದಿ ಚಂದ್ರನು ನನಗೆ ಎದರಿ ಓಡಿ ಹೋದರು. ಹೋಗಲಿ, ಅಂತಹ ರತಿಯೇ ನನ್ನ ಕೈ ಬಿಟ್ಟು ಹೋದ ಮೇಲೆ ಯಾರ ಪಾಡು ಏನಾದರೂ ಆಗಲಿ. ನಾನು ಅರನಿಂದ ವರ ಪಡೆದಿದ್ದರಿಂದಲೇ ನೀವು ಇಷ್ಟೊಂದು ಶ್ರಮ ಪಡುತ್ತಿರುವುದು. ಅರಮನೆಯಲ್ಲಿ ಯಾರು ಕಾಣಿಸುತ್ತಿಲ್ಲವಲ್ಲ? ಧರ್ಮನಂದನ, ಓ, ಯಾರದು? ನಾರದ ಮಹಾತ್ಮರು. ಪೂಜ್ಯರೇ, ಈ ಪಾಂಡುಕುಮಾರರ ವಂದನೆಗಳನ್ನು. ನಾರಾಯಣ. ಪೂಜ್ಯರೇ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಸರ್ವರು ಕ್ಷೇಮದಿಂದಿರುವಿರಾ ಧರ್ಮಜ? ಪೂಜ್ಯರೇ, ಪಾಂಡವ ಪಾಲ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಇರುವ ತನಕ
ನಮಗೆ ಕ್ಷೇಮವಲ್ಲದೆ ಮತ್ತೇನು ಪೂಜ್ಯರೇ? ಆಹ್, ಆಹ್, ಇರಲೇಬೇಕು. ನೀವೇನೋ ಇಲ್ಲಿ ಕ್ಷೇಮದಿಂದಿರುವಿರಿ. ಆದರೆ ಆದರೇನಾಯಿತು ಪೂಜ್ಯರೇ? ಹೇಗೆ ಸುಮ್ಮನಾದಿರಿ? ಆದರೆ ಅಂತಹ ಪರಿಸ್ಥಿತಿಯೊಂದು ನಿಮ್ಮ ಪರಮಬಂಧು ಶ್ರೀಕೃಷ್ಣ ಪರಮಾತ್ಮನಿಗೆ ಒದಗಿ ಬಂದಿರುವುದಲ್ಲಿ ಅದಕ್ಕೆ ಪೂಜ್ಯರೇ, ವಿಚಾರವೇನೆಂಬುದನ್ನ ವಿವರಿಸಿ ತಿಳಿಸಬಾರದೆ? ಅದನ್ನು ಹೇಳಿದರೇನಾದೀತು ಬಿಡು ಅರ್ಜುನ. ಅಂತಹ ತ್ರಿಮೂರ್ತಿಗಳಿಂದಲೇ ಸಾಧ್ಯವಾಗದಂತಹ ಘನಕಾರ್ಯವು ಎಂದು ನಿಮ್ಮಗಳಿಂದೇನಾದೀತು? ಈ ನಾರದರು ಯಾವಾಗಲೂ ಹೀಗೆ. ಹಡೆದವರ ಮನೆಯಲ್ಲೂ ಪರಿಹಾಸ್ಯವೇ, ಮಡಿದವರ ಮನೆಯಲ್ಲಿಯೂ ಪರಿಹಾಸ್ಯವೇ. ಇವರ ಆಗಮನವೆಂದರೆ ಏನಾದರೂ ಒಂದು ಇದ್ದೇ ಇರುವುದು ತೊಂದರೆ. ಏಕೆಂದರೆ ದಿನಕ್ಕೊಂದು ಕಲಹವನ್ನು ಉಂಟು ಮಾಡದಿದ್ದರೆ ಇವರಿಗೆ ಉದರಸೂಲೆ ಬರುವುದಂತೆ. ಅದಕ್ಕೆ ಇವರ ಸಹೋದರರೇನೆಂದು ಪರಿಹರಿಸಿಕೊಳ್ಳಲು ಮತ್ತೊಬ್ಬರಿಗೆ ಕೊಡಬೇಕು ತೊಂದರೆ. ಸಹೋದರರೇ, ಸಾಕು ಸುಮ್ಮನಿರಿ. ಚಿಚಿ, ಇದೇ ಏನು ನೀವು ಗುರು ಹಿರಿಯರಿಗೆ ತೋರುವ ಸೌಜನ್ಯತೆ? ಪೂಜ್ಯರೇ, ಅದೇನೋ ತ್ರಿಮೂರ್ತಿಗಳಿಗೆ ತೊಂದರೆ ಸಂಭವಿಸಿದೆ ಎಂದು ಹೇಳಿದರಲ್ಲವೇ? ಅದು ಹೇಗೆ, ಯಾರಿಂದ ಪೂಜ್ಯರೇ? ಅದು ಯಾರಿಂದ ಎಂದರೆ ಆ ಕೌಂಡ್ಲಿಕನೆಂಬ ಓರ್ವ ರಾಕ್ಷಸನ ಉಪಟಳದಿಂದ ತ್ರಿಮೂರ್ತಿಗಳೇ ಮುಂತಾದವರೆಲ್ಲರೂ ತಲ್ಲಣಿಸಿ ತವಕ ಪಡುತ್ತಿರುವರು ಯಮನಂದನ. ಪೂಜ್ಯರೇ, ಆ ಕೌಂಡ್ಲಿಕನೆಂಬ ದಾನವನನ್ನು ನಾನು ವಿಚಾರಿಸಿಕೊಳ್ಳುವೆನು. ಈಗ ಅವನೆಲ್ಲಿರುವವನು? ಇನ್ನೆಲ್ಲಿರುವನು? ಕಮಲಾವತಿಯ ಯುದ್ಧ ಭೂಮಿಯಲ್ಲಿ. ಎನ್ನವನ ಚಿಂತೆ ನನಗಿರಲಿ. ನಮ್ಮ ಶ್ರೀಹರಿಯನ್ನು ಪರಾಜಯಗೊಳಿಸಿದ ಆ ಪರದೇಶಿ ಭಾಮರನ ಪರಾಕ್ರಮವು ಇಂದಿಗೆ ಮುಗಿಯಿತು. ಜಾಗೃತರಾಗು ನನ್ನ ಗದಾದಂಡವೇ. ಅಗ್ರಜ, ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಈ ಪಾರ್ಥನ ಕೈಯಲ್ಲಿ ಈ ಅಸ್ತ್ರವಿರುವಾಗ ಯಾರು ಯಾವುದಕ್ಕೂ ಹಂಜಬೇಕಾಗಿಲ್ಲ. ನಡೆಯಿರಿ, ನಾನೇ ಮೊದಲು ಹೋಗುತ್ತೇನೆ. ನಾರಾಯಣ ನಾರಾಯಣ. ಇಂಥವರನ್ನು ಸುಮ್ಮನೆ ಬಿಡಲೂಬಾರದು, ಬಿಡುವಂತಿಲ್ಲ. ನಾವಿನ್ನು ಬರುತ್ತೇವೆ. ಸಹೋದರರೇ, ದುಡುಕಬೇಡಿ, ನಿಲ್ಲಿ ನಿಲ್ಲಿ. ನಾರಾಯಣ ನಾರಾಯಣ. ಪರಾಕ್ರಮಶಾಲಿಗಳಾದ ಈ ಪಾಂಡವರ ಪಾಡು ಏನಾಗಬಹುದು? ಕಾದು ನೋಡೋಣ, ಕಾದು ನೋಡೋಣ. ಕಾರಣ ನೀನೆ, ಕರ್ತವ್ಯ ನೀನೆ, ಕಾರಣ ನೀನೆ, ಕರ್ತವ್ಯ ನೀನೆ, ಕಾಯುವ ಪರದಾತ ಮಾಧವ ನೀನೆ. ಕಾಯುವ ಪರದಾತ ಮಾಧವ ನೀನೆ, ಗೋಪಿಯ ದರಸನೆ ಶ್ರೀರಮಣ. ಗೋಪಿಯ ದರಸನೆ ಶ್ರೀರಮಣ, ಗೋವರ್ಧನಗಿರಿ ಕಾರಣ. ಗೋವರ್ಧನಗಿರಿ ಕಾರಣ. ನಾರಾಯಣ ಕರುಣಾ ಪೂರ್ಣ ಪಂಚಮಾಗಿ ರಮಣ. ನಾರಾಯಣ ಕರುಣಾ ಪೂರ್ಣ ಪಂಚಮಾಗಿ ರಮಣ. ಚರಣ ಭಕ್ತ ಕೋಟಿಗೆ ಮಗಾದ. ಚರಣ ಭಕ್ತ ಕೋಟಿಗೆ ಮಗಾದ. ಕುಸುಮನೇತ್ರ ಅಸುರ ಮರ್ಧನ. ಕುಸುಮನೇತ್ರ ಅಸುರ ಮರ್ಧನ.
ಒಂದೇ ಹಿಡಿದಕ್ಕೆ ಕೊಂದು ರಣದೇವಿಗೆ ಔತಣ ರಕ್ತದ ಔತಣವ ಮಾಡಿಸುವೆ. ಯಾರು? ಓಹೋ, ರಕ್ಕಸಿಯಾದ ಇಡಿಂಬೆಯ ಗಂಡ ಹೊಟ್ಟೆಬಾಕ ಭೀಮನೋ? ಹೌದು, ಬೇತ್ತವು ನೆತ್ತಿಗೇರಿ ಸೊಕ್ಕಿನಿಂದ ಮೆರೆಯುತ್ತಿರುವ ನಿನ್ನನ್ನು ಕೊಂದು ರಣದೇವಿಗೆ ಆನಂದ ಉಂಟು ಮಾಡಲೆಂದು ಬಂದಿರುವೆನು. ಓಹೋ, ನನ್ನ ಮರಣದಿಂದ ದೇವತೆಗಳಿಗೆ ಆನಂದ. ಹಾಗಾದರೆ ಪ್ರಾರಂಭಿಸುವ ಯುದ್ಧವನ್ನು ಯಾರಿಂದ ಯಾರಿಗೆ ಮರಣವೆಂದು ಈ ಜಗತ್ತೇ ನೋಡಿಬಿಡಲಿ. ಇಂದ್ರಾದಿ ಈಶ್ವರರು ನಿನಗೆ ಸೋದರೆಂದು ಸುಮ್ಮನೇಕೋ ಭ್ರಾಂತನಾಗುತ್ತಿರುವೆ. ದುರಹಂಕಾರಿ, ನಿನ್ನ ಶಿರಶ್ಛೇದನಕ್ಕೆ ತ್ರಿಶೂಲ ಬೇಕೋ ಬೇಕು, ಅಮರ ಲೋಕದ ಅರಸಿನ ವಜ್ರಾಯುಧ ಬೇಕೋ ಬೇಕು, ಈ ರುಕೋದರ ಭೀಮನ ಕಲೆಯೊಂದೇ ಸಾಕು ಸಿದ್ಧನಾಗು ಸಾಯುವುದಕ್ಕೆ. ಬಲ್ಲೆಯೇನು ಮರುಳೆ ಈ ಭೀಮನ ತೋಳ್ಬಲದ ನೆಲೆಯಂ, ಬಲ್ಲೆಯೇನು ಮರುಳೆ ಈ ಭೀಮನ ತೋಳ್ಬಲದ ನೆಲೆಯಂ, ಅದು ಆಯುಧಕ್ಕೆ ತುತ್ತಾಗದೆ ನೀ ಸಮರಂಗಣದಿ ನಿರ್ಗಮಿಸು, ಅದು ಆಯುಧಕ್ಕೆ ತುತ್ತಾಗದೆ ನೀ ಸಮರಂಗಣದಿ ನಿರ್ಗಮಿಸು. ಈ ಗದೆ ಬಾಯಿ ಮರಳೆ ಈ ಗದೆ ಹುಚ್ಚನಂತೆ ಮಾತಾಡದಲ್ಲಿ ರಮಣಾಂಗಣದಿ ನಿರ್ಗಮಿಸೋ, ಹುಚ್ಚನಂತೆ ಮಾತಾಡದಲ್ಲಿ ಸಮರಾಂಗಣದಿ ನಿರ್ಗಮಿಸೋ. ದಾನವನಾದ ಜರಾಸಂಧನ ದೇಹ ಸಿಗಿದ ಸೋಸಿನೋ, ಪುರಾರಿ ಕೃಷ್ಣನ ಕಪಟ ನೆರವಿನ ಜರಾಸಂಧನ ಒಂದು ಗಮಿಸದೆ. ದಾನವನಾದ ಜರಾಸಂಧನ ದೇಹ ಸಿಗಿದ ಸೋಸಿನೋ, ಪುರಾರಿ ಕೃಷ್ಣನ ಕಪಟ ನೆರವಿನ ಜರಾಸಂಧನ ಒಂದು ಗಮಿಸದೆ. ಬಲ್ಲೆಯೇನು ಮರುಳೆ ಈ ಭೀಮನ ತೋಳ್ಬಲದ ನೆಲೆಯಂ, ಹೊಚ್ಚು ಬಾಯಿ ಮರಳೆ ಬಲ್ಲೆಯೇನು ಮರುಳೆ ಈ ಭೀಮನ ತೋಳ್ಬಲದ ನೆಲೆಯಂ, ಹೊಚ್ಚು ಬಾಯಿ ಮರಳೆ ಈ ಗದೆ ಸಿದ್ಧನಾದ ಯುದ್ಧಕ್ಕೆ ಸಿದ್ಧರಾಗು ಸಾಯುವುದಕ್ಕೆ. ಸಾಯುವ ಮುಂದು ಕೆಲಕಾಲ ವಿಶ್ರಾಂತಿಯನ್ನು ತೆಗೆದುಕೋ ದಾನವ. ವಿಶ್ರಾಂತಿ ಅಗತ್ಯವಿಲ್ಲ. ಸಿದ್ಧನಾಗು ಯುದ್ಧಕ್ಕೆ. ಕೆಲೋ ದ್ರೋಹಿ, ಹೋಗು ಹೋಗು, ನಿನ್ನ ರಕ್ಷಣೆಗಾಗಿ ಯಾವನು ಬರುವನು ಬರಲಿ ನೋಡುತ್ತೇನೆ. ಎಲ್ಲಿ ಹೋಗುವೆ? ನಿಲ್ಲು ದುರಹಂಕಾರಿ. ಯಾರು?
ಬಿಲ್ ಕೊಡಿತಾ ಬಿಲ್ ಕೊಡ್ರಿ. ಓಹೋ, ಶಸ್ತ್ರಾಸ್ತ್ರಗಳನ್ನೇ ಬದಲಿಸಲು ಪ್ರಯತ್ನಿಸುತ್ತಿರುವನು ಈ ಕಮಂಡ್ಲಿಕ. ಬರಲಿ. ಯಾರು? ಸುಭದ್ರೆಯ ಗಂಡ, ಉಲುಚಿ ಚಿತ್ರಾಂಗದ ಮೆಂಡ, ಮಗನನ್ನು ಉಳಿಸಿಕೊಳ್ಳಲಾಗದ ಷಂಡ ಪಾರ್ಥನೋ. ಓಹೋ ಪಾರ್ಥ, ನಿನಗೆ ಜೀವದ ಮೇಲೆ ಆಸೆಯಿಂದ ತೋರುವುದು. ಸಿದ್ಧನಾಗು ಯುದ್ಧಕ್ಕೆ. ಮುಚ್ಚು ಬಾಯಿಯ ವಿವೇಕಿ, ಯಾರ ಎದುರು ಮಾತನಾಡುತ್ತಿರುವೆ ಎಂಬುದು ಗಮನವಿರಲಿ. ಹಿಂದೆ ನಿನ್ನ ಹಾಗೆ ದುರಹಂಕಾರದಿಂದ ಮೆರೆದ ಅನೇಕ ದಾನವರನ್ನ ಅವರ ಸೊಕ್ಕಡಗಿಸಿದ ಈ ಗಂಡುಗಲಿ ಪಾರ್ಥ ಕಿರೀಟಿ ಗಾಂಡಿಯವನಿವನು. ತಿಳಿಯಿತೆ? ತಿಳಿಯಿತು, ನಿನ್ನ ಪರಾಕ್ರಮ ಚೆನ್ನಾಗಿ ತಿಳಿಯಿತು. ಅದೇ ಅದೇ ವಿರಾಟನ ಮನೆಯಲ್ಲಿ ನಪುಂಸಕನಾಗಿ ಉತ್ತರಿಗೆ ನಾಟ್ಯ ಕಲಿಸಿಕೊಟ್ಟವನು ನೀನೇ ಅಲ್ಲವೋ? ಅಲ್ಲದೆ ಅರಣ್ಯದಲ್ಲಿ ಆ ರಕ್ಕಸಿಯ ಕೈಗೆ ಸಿಕ್ಕಿ ಅವಳ 101 ಮಕ್ಕಳ ಕಾಟವನ್ನು ಸಹಿಸಿಕೊಳ್ಳಲಾಗದೆ ತಲೆ ತಪ್ಪಿಸಿಕೊಂಡು ಓಡಿ ಬಂದವನು ನೀನೇ ಅಲ್ಲವೇ? ಭಾರತ ಪಲ್ಗುಣನಂತೆ. ಸಿದ್ಧನಾಗು, ಈಗ ನಿನಗೆ ಪ್ರಾಣಭಿಕ್ಷೆಯೋ ಅಥವಾ ಯಮಲೋಕದ ಯಾತ್ರೆಯೋ? ಎಲ್ಲವೋ ಅಹಂಕಾರಿ, ಪ್ರಾಣಭಿಕ್ಷೆಯನ್ನು ಬೇಡಲು ಬಂದವನಲ್ಲವೋ ಅವಿವೇಕಿ. ಮೊದಲು ಈ ನನ್ನ ಶರಕ್ಕೆ ನಿನ್ನ ಶಿರವನ್ನು ಅರ್ಪಿಸು, ದುರಹಂಕಾರಿ. ಅರ್ಜುನ, ನಿನ್ನ ಶರವು ನನ್ನ ಶಿರಸ್ಸನ್ನು ಛೇದಿಸಲಿಲ್ಲ. ಇದು ನನ್ನ ಶರದಿಂದ ನಿನ್ನ ಪ್ರಾಣವನ್ನು ತೆಗೆಯುತ್ತೇನೆ. ಸಿದ್ಧನಾಗು ಇದಕ್ಕೆ. ಭಾರತ ಪಲ್ಗುಣದಂತೆ ಇದ್ದಿರು ಅವಿವೇಕಿ, ನಿನ್ನ ರಕ್ಷಣೆಗೆ ಯಾರು ಬರುವರು? ಬರಲಿ. ಪರಮಾತ್ಮ, ತ್ರಿಮೂರ್ತಿಗಳಿಂದಲೇ ಸಾಧ್ಯವಾಗದ ಕಾರ್ಯವು ಮಾನವರಾದ ನನ್ನ ಪತಿಗಳಿಂದ ಸಾಧ್ಯವೇ? ನಾರಾಯಣ, ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲ. ಆ ದಾನವನನ್ನು ಸಂಹಾರ ಮಾಡುವ ಹೊಣೆಯು ಸಂಪೂರ್ಣವಾಗಿ ದ್ರೌಪದಿಯದಾಗಿರುವಾಗ ಅಲ್ಪ ಮಾನವರಿಂದ ಆತನು ಸಂಹಾರವಾಗುವನೇನು? ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನಾರದ ಮಹಾತ್ಮರೇ, ನಿಮ್ಮ ಮಾತಿನ ಮರ್ಮ ನನಗೆ ಅರ್ಥವಾಗಲಿಲ್ಲ. ಇದು ಮರ್ಮದ ವಿಚಾರವಲ್ಲ ದ್ರೌಪದಾದೇವಿ, ಹಾಗೆಂದು ಜಗದುಡೆಯರ ಪ್ರೇರಣೆಯಾಗಿದೆ. ನೀನು ತಡ ಮಾಡದೆ ತಾಳು ಚಂಡಿಕ ರೂಪವನ್ನ ತೆಗೆದುಕೋ, ಈ ತ್ರಿಶೂಲವನ್ನ ಹೊರಡು ರಣರಂಗಕ್ಕೆ. ತ್ರಿಶೂಲ ತ್ರಿಶೂಲ ಹಲೋ ಧರಿಸೆ ವಾಸುದೇವನ
ಅಮರರ ಸಲಹಿದ ಕೂರ್ಮನೆ ಮಂಥರ ಗಿರಿಯ ಬೆನ್ನೊಳು ಓತು ಅಮರರ ಸಲಹಿದ ಕೂರ್ಮನೆ ಬೆಸವರಾಗ ರೂಪಮ ಧರಿಸೆ ಬೆಸವರಾಗ ರೂಪಮ ಧರಿಸೆ ಹರಿಸಿ ದುರ್ಮ ಕಿರಣ್ಯ ಜನರು ಕೊಂದವನೇ ಹರಿಸಿ ದುರ್ಮ ಕಿರಣ್ಯ ಜನರು ಕೊಂದವನೇ ಸದಳ ಮಧುಮನ ಮನು ಮನುತರು ಸಲಗಿದ ಚರಿತ ಬೆಳದ ಸದಳ ಮಧುಮನ ಮನು ಮನುತರು ಚರಿತ ಸರಳ ಪ್ರಭಾವನು ಹೊರೆಯಡಲಾಚಣ ಸರಳ ಪ್ರಭಾವನು ಹೊರೆಯಡಲಾಚಣ ಕಂಪನಿ ಬಂದ ನರಗರಿಯು ಕಂಪನೆ ಬಂದ ನರಹರಿ ನರಜನ ಪುಟ್ಟ ಪಾಲನ ವಾಮನ ತರಜನಾಡಿದ ಪುಟ್ಟ ಪಾಲನ ವಾಮನ ಎಡುಗರ ಕಡಿದು ಗುಣದಿಯ ಕಡಿದು ಪಡದೆಯ ಪೆಡೆದು ಕೆಡುಗರ ಕಡಿದು ಕೊಡಬೆಯ ಮರದ ಬಾಲ್ಯವ ರಾಮ ಕೊಡಬೆಯ ಮರದ ಬಾಲ್ಯವ ರಾಮ ಶಿವಧನು ಮುರಿದು ಜಾನಕಿ ಕರ ಬಿಡುದು ಶಿವಧನು ಮುರಿದು ಜಾನಕಿ ಕರ ಬಿಡಿದು ಬೆರೆದ ರಸವರಾಮ ರಾವಣಾದಿಗಳ ಮರಿಸಿದ ಶ್ರೀರಾಮ ಕೃಷ್ಣ ಮಹಿಮೆ ಬೇಡಲೆನಿತು ಗೋಕುಲ ನಂದನ ಗೋಪಿಕಾ ತನಯನ ಗೋಕುಲ ನಂದನ ಗೋಪಿಕಾ ತನಯನ ಕರುಣಾವರ ಮರಣ ಶ್ರೀರಮಣ ಹರಿಕೃಷ್ಣನ ಕರುಣಾವರ ಮರಣ ಶ್ರೀರಮಣ ಹರಿಕೃಷ್ಣನ ಪಾಂಡವ ಕುಲ ಪರಮ ಪುರುಷ ಕಂಸಾತ್ಮಕ ಲಕ್ಷ್ಮೀಶ ಪಾಂಡವ ಕುಲ ಪರಮ ಪುರುಷ ಕಂಸಾತ್ಮಕ ಲಕ್ಷ್ಮೀಶ ಮಹಿಮೆ ಬೇಡಲೆನಿತು ಕಂದವು ಕೃಷ್ಣ
ಯಾರು? ಓ ಅಬಲೆ, ಆದರೂ ಭಯಾನಕ ರೂಪ. ಎಲ್ಲವೇ ಯೌವನವಂತಿಯಿರುವ ತರುಣಿ, ಏಕೆ ಈ ರಕ್ಕಸಿಯ ರೂಪವನ್ನು ತಾಳಿ ಬಂದಿರುವೆ? ನಾನು ಅಬಲೆ ಇಲ್ಲವೋ? ನಿನ್ನನ್ನು ಕೊಂದು ಲೋಕೋದ್ಧಾರ ಮಾಡಲು ಬಂದಿರುವ ಆದಿಶಕ್ತಿಯೋ, ಭದ್ರಕಾಳಿಯೋ? ಸಿದ್ಧನಾಗುವುದಕ್ಕೆ ನಾನು ಬಂದಿರುವುದು ಇಂದ್ರಿಗೆ ಹೋಗಲ್ಲ. ಯವ್ಯತಿ ಸಿದ್ಧನಾಗೋ. ತೊಲಗಿದೆಯಾ? ತೊಲಗು. ಪ್ರಾಣೇಶ್ವರ ಸ್ವಾಮಿ, ಅಯ್ಯೋ ಅಯ್ಯೋ, ನಾನೇನು ಮಾಡಲಿ? ಆಂಜನೇಯ, ವೀರಾಂಜನೇಯ, ಪಾಂಡವರ ರಥದ ಪದಾಕಿಯಲ್ಲಿ ರಾರಾಜಿಸುತ್ತಿರುವ ಆಂಜನೇಯ, ಎಲ್ಲಿರುವೆ? ಬೇಗನೆ ಬಾ, ರಕ್ಷಿಸು ದೇವ. ಕರುಣಿಸು ದೇವ ಶ್ರೀ ಆಂಜನೇಯ, ಕರುಣಿಸು ದೇವ ಶ್ರೀ ಆಂಜನೇಯ. ನಿನ್ನನೆ ನಂಬಿ ನಡೆಯುವೆನಯ್ಯ, ನಿನ್ನನೆ ನಂಬಿ ವಂದಿಸುವೆನಯ್ಯ, ಕರುಣಿಸು ದೇವ ಶ್ರೀ ಆಂಜನೇಯ. ಕರುಣಿಸು ದೇವ ವಾನರ ವೀರ, ಕರುಣಿಸು ದೇವ ವಾನರ ವೀರ, ಕರುಣಿಸು ದೇವ ವಾನರ ವೀರ. ಅಮ್ಮ ದ್ರೌಪದ, ನಿನ್ನ ಹಚಲಾಲ ಭಕ್ತಿಗೆ ಮೆಚ್ಚಿ ನಾನು ಪ್ರಸನ್ನನಾಗಿರುವೆ. ನಿನ್ನ ಮನದ ಅಭಿಷ್ಟವೇನು ತಾಯಿ? ಆಂಜನೇಯ, ಅದು ನನ್ನ ಪ್ರಾಣಕಾಂತರು ಮೂರ್ಛೆ ಹೋಗಿರುವರು. ಹಿಂದೆ ಸಂಜೀವಿನಿಯನ್ನು ತಂದು ಲಕ್ಷ್ಮಣ ಸ್ವಾಮಿಯನ್ನು ಬದುಕಿಸಿದಂತೆ ಈ ದಿನ ನನ್ನ ಪ್ರಾಣಕಾಂತರನ್ನು ರಕ್ಷಿಸಬೇಕೆಂದು ಬೇಡಿಕೊಳ್ಳುವೆನು. ಇಷ್ಟೇ ತಾನೇ ತಾಯಿ, ನಾನೀಗಲೇ ಚಂದ್ರಗಿರಿ ದ್ರೋಣ ಪರ್ವತವನ್ನು ಪ್ರವೇಶಿಸಿ ಸಂಜೀವಿನಿಯನ್ನು ತಂದು ನಿನ್ನ ಪತಿಯನ್ನು ಎಚ್ಚರಗೊಳಿಸುವೆನು. ನೀನಿನ್ನು ಚಿಂತಿಸಬೇಡ ತಾಯಿ. ಹಾಗೆ ಆಗಲಿ ಪರಮಾತ್ಮ. ಹಂಜಿಕೆಯನ್ನು ಬಿಡು ತಾಯಿ ದ್ರುಪದ ನಂದಿನಿ. ಅಮ್ಮ ಹಂಜಿಕೆಯನ್ನು ಬಿಡು ತಾಯಿ ದ್ರುಪದ ನಂದಿನಿ. ಮಂಜಿನ ಪರ್ವತದಂತೆ ಕರಗಿಸುವೆನು ನಿನ್ನ ಚಿಂತೆ. ಅಮ್ಮ ದ್ರೌಪದ, ಮಂಜಿನ ಪರ್ವತದಂತೆ ಕರಗಿಸುವೆನು ನಿನ್ನ ಚಿಂತೆ. ಮಂಜಿನ ಪರ್ವತದಂತೆ ಕರಗಿಸುವೆನು ನಿನ್ನ ಚಿಂತೆ. ಅಮ್ಮ ದ್ರೌಪದ,
ತಾಯೇ. ಹೋಗಿ ಬಾ ತಂದೆ. ಜೈ ಜೈ ರಘುವೀರ ಸಮರ್ಥ. ಪ್ರಾಣೇಶ್ವರ, ಪ್ರಾಣಕಾಂತ. ವೀರ ಸಮರ್ಥ. ಶ್ರೀರಾಮ ರಾಮ ನೀಲ ಮೇಘ ಶ್ಯಾಮ ಶಬರಿ ಭೀಷಣರ ನೆಲೆಧಾಮ ಎನ್ನೊಡೆಯ ರಘುರಾಮ. ಅರ್ಜುನನನ್ನು ಮೂರ್ಛೆಯಿಂದ ಎಚ್ಚರಗೊಳಿಸಲು ಈ ಸಂಜೀವಿನಿಯೇ ಬೇಕೆ? ಇಲ್ಲ ಇಲ್ಲ ತಂದೆ ಇಲ್ಲ, ಇದೆಲ್ಲವೂ ನಿನ್ನ ನೆಪ ಮಾತ್ರ ಲೀಲೆ. ಇರಲಿ, ನಿನ್ನ ಕೊಂಡಾಡಲೀಗ ಸಮಯವಿಲ್ಲ. ಮೊದಲು ಅರ್ಜುನನನ್ನು ಎಚ್ಚರಗೊಳಿಸಿ ಆ ನಂತರ ನಿನ್ನ ದರ್ಶನವನ್ನು ಪಡೆಯುವನು. ಜೈ ಜೈ ರಘುವೀರ ಸಮರ್ಥ. ಜೈ ಜೈ ರಘುವೀರ ಸಮರ್ಥ. ಅಮ್ಮ ದ್ರೌಪದ, ಇದು ಈ ಸಂಜೀವಿನಿಯಿಂದ ನಿನ್ನ ಪತಿ ಪಾರ್ಥನನ್ನು ಎಚ್ಚರಗೊಳಿಸು. ಪ್ರಾಣೇಶ್ವರ, ಎಲ್ಲಿ ಎಲ್ಲಿಯ ದುರ್ಧಾನವ ಕೌಂಡ್ಲಿಕ? ನಾನು ಆತನೊಡನೆ ಯುದ್ಧ ಮಾಡುತ್ತಿದ್ದೇನೆ. ಏನಿದು? ಚಚೆ, ಈ ಪಾರ್ಥನಿಗೆ ಎಲ್ಲಿ ಆ ದ್ರೋಹಿ? ನಿಲ್ಲಬೇಕು ಪಾರ್ಥ, ನಿಲ್ಲಬೇಕು. ದಾನವನಿಯಗ ಯಾರ ಕೈಗೂ ಸಿಗುವಂತಿಲ್ಲ. ಕೌಂಡ್ಲಿಕನು ವಧೆಯಾಗಿ ಈ ವೇಳೆಗವನು ಯಮಲೋಕದಲ್ಲಿರಬಹುದು. ಆಂಜನೇಯ ಸ್ವಾಮಿ, ಆ ಕೌಂಡ್ಲಿಕನು ವಧೆಯಾದನೆಂದು ಹೇಳುತ್ತಿರುವಿರಿ. ಯಾರಿಂದ ಹೇಗೆ ಎಂಬುದನ್ನು ತಿಳಿಸಬೇಕು. ವಿಚಾರವನ್ನು ಈಗ ಆಹಾ, ಜಗದೊಡೆಯರಾದ ತ್ರಿಮೂರ್ತಿಗಳು ಮೋಲೋಕ ಪಾಲರೆ ನಮೋ ನಮೋ. ಜಗದೊಡೆಯರೇ, ಮೋಲೋಕ ಪಾಲರೆ ನಮೋ ನಮೋ. ನಮೋ ನಿತ್ಯರೇ ನಮೋ ನಮೋ. ರಕ್ಷಕರೇ, ನಮೋ ನಿತ್ಯರೇ ನಮೋ ನಮೋ. ಮೋಲೋಕ ಪಾಲರೆ ನಮೋ ನಮೋ. ಜಗದ ಮಹೇಶ ಜಗದಾದಿ ವಿಷ್ಣು. ಜಗದ ಮಹೇಶ ಜಗದಾದಿ ವಿಷ್ಣು. ಜಗದಾದಿ ಗುರು ಬ್ರಹ್ಮದೇವ. ಜಗದಾದಿ ಗುರು ಬ್ರಹ್ಮದೇವ. ಮೋಲೋಕ ಪಾಲನೆ ನಮೋ ನಮೋ. ನಮೋ ನಮೋ. ಮೋಲೋಕ ಪಾಲನೆ ನಮೋ ನಮೋ. 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 ಚಿರಂಜೀವಿಯಾಗುವ ನಿಲತನೆಯ ಮಾರುತಿ, ಆ ಮಾಧೇಶನನ್ನು ಕೊಂದವರಾರು? ಇದೇನು ಪರಮಾತ್ಮ ಹೀಗೆ ಕೇಳುತ್ತಿರುವೆ? ಹಣು ರೇಣು ತೃಣ ಕಾಷ್ಟಾಂಗಗಳಲ್ಲಿಯೂ ಪರಿಪೂರ್ಣರಾದ ಪರಮೇಶ್ವರರಿಗೆ ತಿಳಿಯದಿರುವ ಸಂಗತಿಯುಂಟು. ಆ ಮಹಾತಾಯಿಯಾದ ದ್ರೌಪದಾ ದೇವಿಯು ಆ ಮಾದ್ರೇಶನನ್ನು ಕೊಂದು ಲೋಕೋದ್ಧಾರ ಮಾಡಿರುವಳು ಮುನಿವಂದ್ಯ. ಅಣ್ಣ, ಅವಲೆಯಾದ ನನಗೆ ಈ ಅಪವಾದವು ನ್ಯಾಯವೇ? ದ್ರೌಪದ, ಇದರಲ್ಲಿ ಅಪಮಾನವೇನಿಹುದು? ದ್ರೌಪದ, ಮಹಾಸ್ವಾದ್ವಿಯಾದ ನೀನು ಆ ಕೌಡ್ಲಿಕನನ್ನು ಕೊಂದು ಮೂರು ಲೋಕದ ಹೊಗಳಿಕೆಗೆ ಪಾತ್ರಳಾಗಿರುವೆ. ಅಣ್ಣ, ಇನ್ನಾದರೂ ಇಂಥ ಅಪಮಾನವು ಬರದಂತೆ ಸದಾ ನಮ್ಮನ್ನು ರಕ್ಷಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನಣ್ಣ. ಮಂಗಳಂ ಜಯ ಶುಭ ಮಂಗಳಂ
ನಾರಾಯಣನಿಗೆ ಮಹಾಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಈಶ ಮಹೇಶಗೆ ಜಯ ಮಂಗಳಂ. ಈಶ ಮಹೇಶಗೆ ಜಯ ಮಂಗಳಂ. ಈಶ ಮಹೇಶಗೆ ಜಯ ಮಂಗಳಂ. ಈಶ ಮಹೇಶಗೆ ಜಯ ಮಂಗಳಂ. ಪಾರ್ವತಿ ಪತಿಗೆ ಶುಭ ಮಂಗಳಂ. ಪಾರ್ವತಿ ಪತಿಗೆ ಶುಭ ಮಂಗಳಂ. ಮಂಗಳಂ ಪಾರ್ವತಿ ಪತಿಗೆ ಶುಭ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ. ಚತುರ್ಮುಖ ಬ್ರಹ್ಮಗೆ ಮಹಾಮಂಗಳಂ. ಚತುರ್ಮುಖ ಬ್ರಹ್ಮಗೆ ಶುಭ ಮಂಗಳಂ. ಚತುರ್ಮುಖ ಬ್ರಹ್ಮಗೆ ಮಹಾಮಂಗಳಂ. ಚತುರ್ಮುಖ ಬ್ರಹ್ಮಗೆ ಮಹಾಮಂಗಳಂ. ಶಾರದ ಪತಿಗೆ ಶುಭ ಮಂಗಳಂ. ಶಾರದ ಪತಿಗೆ ಶುಭ ಮಂಗಳಂ. ಶಾರದ ಪತಿಗೆ ಶುಭ ಮಂಗಳಂ. ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಜಯ ಮಂಗಳಂ. ನಾರಾಯಣನಿಗೆ ಶುಭ ಮಂಗಳಂ. ನಾರಾಯಣನಿಗೆ ಶುಭ ಮಂಗಳಂ.